ನಾನು ಜೋಳದ ಹಿಟ್ಟಿನ ಮಸಾಲೆ ಹಪ್ಪಳ ಮಾಡಿದ್ದೀನಿ. ಫಸ್ಟಿಗೆ 1/4 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡು ಜರಡಿ ಮಾಡ್ಕೊಳ್ಳಿ. ಜರಡಿ ಮಾಡಿಕೊಂಡು 2 ಕಪ್ಪಷ್ಟು ಜೋಳದ ಹಿಟ್ಟು, 3/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿ ಎಲ್ಲ ಜರಡಿ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕಿಡಿ. ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನ್ಕಾಯಿ, ಉಪ್ಪು, ಆಮೇಲೆ ಇದಕ್ಕೆ 1 ಕಪ್ಪಷ್ಟು ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಕರಿಬೇವು ಹಾಕಿ ಗ್ರೈಂಡ್ ಮಾಡಿಕೊಂಡು ಇಟ್ಕೋಬೇಕು. ಇಟ್ಕೊಂಡಿದ್ದಾದಮೇಲೆ ಇವಾಗ 1 ಕಪ್ಪಷ್ಟು ಸಬ್ಬಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರು, ದಪ್ಪನ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಸಬ್ಬಕ್ಕಿಗೆ 4 ಕಪ್ ನೀರು ಹಾಕಿ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಹಪ್ಪಳದ ಖಾರ, ಆಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಿಟ್ಟು, ಅಜ್ವಾನ, ಜೀರಿಗೆ, ಆಮೇಲೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕಿ ಇವಾಗ ಒಂದು 15 ನಿಮಿಷ ಬಿಟ್ಟು ಆಮೇಲೆ ಸ್ವಲ್ಪ ನೀರು ತೆಗೆದಿಟ್ಕೊಂಡಿರಿ. ಇವಾಗ ಕಲಸಿಟ್ಬಿಟ್ಟು ಇವಾಗ ಮತ್ತೆ ಆ ನೀರನ್ನು ಕಡಿಮೆ ಆಯಿತು ಅಂದರೆ ಅದೇ ನೀರನ್ನು ಹಾಕಿ ಒಂದು ಸಿಮ್ಮಲ್ಲಿ ಇಟ್ಬಿಟ್ಟು ನಿಧಾನವಾಗಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಆಫ್ ಮಾಡಿಬಿಟ್ರೆ ಆಯಿತು. ಇವಾಗ ಒಂದು ಅರ್ಧ ಗಂಟೆ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದಮೇಲೆ ಒಂದು ಕವರ್ ತೊಗೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ಎಣ್ಣೆ ಹಚ್ಕೋಬಾರ್ದು. ಎಣ್ಣೆ ಹಚ್ಕೊಂಡ್ರೆ ಅದು ಹಪ್ಪಳ ವಾಸನೆ ವರ್ಷ ಪೂರ್ತಿ ಇಡೋಕ್ಕೆ ಬರೋಲ್ಲ, ವಾಸನೆ ಬಂದುಬಿಡುತ್ತೆ. ಅದಕ್ಕೆ ಇದು ಹಾಗೆ ಚೆಂದ ನಾದ್ಕೊಂಡು ಇವಾಗ ಸಣ್ಣ ಉಂಡೆ ಮಾಡಿಕೊಂಡು ಇವಾಗ ಚಪಾತಿ ಪ್ರೆಸ್ ತೊಗೊಂಡು ಅದರಲ್ಲಿ ಸ್ವಲ್ಪ ಹುಣಸೆಹಣ್ಣು ನೀರು ಇಟ್ಕೊಂಡು ಅದು ಬೇಕಿದ್ರೆ ಅದನ್ನು ಹಚ್ಕೊಂಡು ಪ್ರೆಸ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಒಣಗಾಕಬೇಕು. ನೆರಳಲ್ಲಿ ಒಂದು ದಿವಸ ಫುಲ್ಲು ನೆರಳಲ್ಲಿ ಒಣಗಿಸ್ಬೇಕು. ನೆಕ್ಸ್ಟ್ ಡೇ ಬಿಸಿಲಿಗೆ ಹಾಕಿ ಒಣಗಿಸಿದ್ರೆ ಹಪ್ಪಳ ರೆಡಿ ಆಯಿತು. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಕರೆದ್ರೆ ಜೋಳದ ಹಿಟ್ಟಿನ ಮಸಾಲ ಹಪ್ಪಳ ರೆಡಿ ಆಯಿತು. ಇದು ನಾವೆಲ್ಲ ಮಸಾಲೆ ಹಾಕಿರೋದ್ರಿಂದ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸಾರಿ ಮಾಡಿ ನೋಡಿ. ಇದು ವರ್ಷ ಪೂರ್ತಿ ಇಟ್ಕೊಂಡು ತಿನ್ನಿ.